ಈ ರೀತಿಯಾಗಿ ಮಂಡ್ಯದಲ್ಲಿ ಈಗ ಯಾರು ಯಾರನ್ನ ಕಾಯಿಸಿ ಈ ತರ ಹೊಡಿತಾರೆ ಜನ ಅಂತ ಗೊತ್ತಿಲ್ಲ. ಈಗ ಕಾಯಿಸೋದಂತೂ ಇದೆ ಈ ಬಾರಿ ಚುನಾವಣೆಯಲ್ಲಿ. ಗ್ಯಾರಂಟಿಗಳ ಕೈ ಹಿಡಿಯಲ್ವಾ? ಏನ್ ಸರ್ ಗ್ಯಾರಂಟಿ ಮಾಡಿದಾರೋ ಎಲ್ಲರನ್ನು ಹೆಂಗ್ಸರ್ ತಗೊಂಡು ಬಿಟ್ಟು ಬಸ್ಸಲ್ಲಿ ಕುಂಡ್ರಿಸಿ ನಮಗ್ ತಾವೇ ಇಲ್ಲ, ನಮ್ಗೆ ಹ್ಯಾಂಡಿಕ್ಯಾಪ್ಟ್ಗೆ ತಾವಿಲ್ಲ ಬಸ್ಸಲ್ಲಿ. ಹೌದಾ? ಆ ಮಟ್ಟಕ್ಕೆ ಮಾಡೋರು ಕಾಂಗ್ರೆಸ್ನವರು. ನಿಮ್ ಕೂತ್ಕೊಳ್ಳೋಕ್ ಜಾಗನೇ ಇಲ್ಲ ಅಲ್ಲಿ. ಕೂತ್ಕೊಳ್ಳೋಕ್ ಜಾಗ ಅಲ್ಲ, ನಿಂತ್ಕೋಕು ಜಾಗ ಇಲ್ಲ, ತಳ್ಬಿಡ್ತಾರೆ ಕೆಳಕ ಹೆಂಗ್ಸರುಗಳೆಲ್ಲ. ಆ ಮಟ್ಟ ಆಗದ. ಹೇಳಿ. ಕುಮಾರಸ್ವಾಮಿ ಬಂದ್ರೆ ರೈತರು ಒಡವೆ ವಸ್ತ್ರ ಕುಡಿಯಕ್ ನೀರಿಲ್ಲ. ಚುನಾವಣೆ ಬಂದ್ರೆ ಅವರು ಏನೋ ಒಂದು ದುಡ್ಡು ಹೇಳ್ತಿದ್ದ ನಮ್ಮ ರೈತ. ಅವನು ಯಾರು? ಅವನು ನಮ್ಮ ರೈತ. ಯಾರು? ಕುಮಾರಸ್ವಾಮಿ. ಪ್ರತಿಯೊಬ್ಬರಿಗೂ ಬೇಕಾದನು ಅವನು. ನಿನ್ನೊಬ್ಬರಿಗೆ ನಾನೊಬ್ಬನಿಗೆ ಅಂತಲ್ಲ, ಇಡೀ ದೇಶಕ್ಕೆ. ಇವಾಗ ಕುಡಿಯಕ್ ನೀರು 2 ತಿಂಗಳಾಯ್ತು, 5 ತಿಂಗಳಾಗ ನೀರು ನಿಂತಾಗಿ. ನಮ್ಮ ಊಟಕ್ಕೆ ಏನ್ ಮಾಡೋದು? ಕುಡಿಯಕ್ ನೀರಿಲ್ಲ. ಕುಮಾರಸ್ವಾಮಿ ಬಂದ ತಕ್ಷಣ ಕುಡಿಯೋಕ್ ನೀರು ಬಂದ್ಬಿಡುತ್ತಾ? ಬರ್ತದ ಮುಂದೆ ಯಾವ ಕಾವೇರಿ ನೀರೇ ಖಾಲಿ ಆಗೋಗ್ಬಿಟ್ಟಿದೆ. ಕುಮಾರಸ್ವಾಮಿ ಅದೇ ಅಲ್ವಾ, ಅವ್ರು ಮುಂದೆ ಬೈದ್ರೆ ಯಾವಾಗಲೂ ನಮ್ಗೆ ತೊಂದರೆ ಆಗಿಲ್ಲ. ನಮ್ಮ ರೈತರಿಗೆ ಅವ್ರಿದ್ದಾಗ ಅವ್ರು ಯಾವಾಗ ಬಿದ್ರು ನಮ್ಮ ಕೊಟ್ಟೋದು. ಈ ಗ್ಯಾರಂಟಿಗಳು ಲಾಭ ಆಗಲ್ವಾ ಕಾಂಗ್ರೆಸ್ಗೆ? ಯಾಕೆ ಹೆಣ್ಮಕ್ಳು ಹಾಕಲ್ವಾ? ಅವ್ರು ಸಾ ಈಗ ನಾವೆಲ್ಲ ಜನ ಕರೆಲ್ಲ ಸಾಕ್ತಿವಿ ರೈತರು. ಇವಾಗ ನೀನು ಒಬ್ಬ ರೈತ, ನೀವು ಊಟಕ್ಕಿದ್ದಾಗ ಈಗ ನಿಮ್ಮ ಮಾಡಿದ ತಿಂಡಿ ಅಂದ್ಬಿಟ್ಟು ಬಸ್ ಹಚ್ಚಾರ ಅವರು. ಯಾರು? ಹೆಂಗಸರುಗಳು. ನಮ್ಮ ಹೆಂಗಸರುಗಳು. ನಿಮ್ಮ ಹೆಂಗಸರು ಅಷ್ಟೇ, ನಮ್ಮ ಹೆಂಗಸರು ಅಷ್ಟೇ. ಆಗ ನಮ್ಮ ಮೊದಲಿನ ದಿಟ್ಟ ವಜರ ಕೊಡ್ಬೋದು, ವಜರ ಊಟ ಮೊದಲು ಕೊಡ್ಬೋದು. ಆ ರೀತಿ ಯಾವ್ದು ಓಡಾಡ್ತಾ ಇದಾರೆ ಅಲ್ಲ ಅವ್ರದ್ದೆ ಪ್ರೀ. ನೀನು ದುಡ್ಡು ಕೊಡ್ತಿದ್ದ ತೆಗೆದು ಹೊಟ್ಟಿದ್ದ, ನಿನ್ನ ಜಮೀನು ಕೊಡ್ತಿದ್ದ, ಇಲ್ಲ ಸಾಲ ಒಂದು ಕೊಡ್ತಿದ್ದ, ಏನೋ ಪುಣ್ಯಾತ್ಮ ಹಾಕವ್ರೆ ನಮ್ಮ ತಿರ್ಗಾಡ್ತೀವಿ ಅಂತಾರೆ. ಹೆಣ್ಮಕ್ಳು ಹಾಕ್ತಾರೆ. ಏನಾರ ಅಲ್ಲ ಹೆಣ್ಮಕ್ಳು ಅವ್ರಿಗೆ ಹಾಕ್ತಾರೆ ಬಿಡಿ. ಗಂಡು ಮಕ್ಳು ನೀವು ಹಾಕಲ್ಲ? ಬೇಡ, ನೀವು ಹಾಕಲ್ಲ? ನಮ್ಮ ಹಾಕೋದೇ ಬೇಡ ಅವ್ರಿಗೆ. ಏನ್ ಸರ್ ಈ ಸಲ ಎಲೆಕ್ಷನ್ ಹೆಂಗಿದೆ ಸರ್? ಏನೇ ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಅವ್ರಿಗೆ ಸೇಫ್ಟಿ. ನಮ್ಮ CS ಪುಟ್ಟರಾಜ್ ಅವರು ನೀರಾವರಿ ಸಚಿವರಾಗಿದ್ದಾಗ 68 ಅಡಿ ಇದ್ದಲ್ಲೂ ಮಂಡ್ಯ ಜಿಲ್ಲೆ ನೀರು ಬಿಟ್ಟಿದ್ರು. ಈಗ 98 ಅಡಿ ಇದ್ರು ನೀರು ಬಿಡ್ಲಿಲ್ಲ ಅವರು. ಬೆಳೆ ಎಲ್ಲ ಒಣಗ್ತಾ ಇದೆ. ಆಮೇಲೆ ಏನಾಗ್ಬಿಡುತ್ತೆ, ಕಾಂಗ್ರೆಸ್ ಸರ್ಕಾರ ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಹೇಳ್ಕೊಯ್ತಾರಲ್ಲ, ಹಂಗೆ ಮಾಡ್ತಾವ್ರೆ ಹೆಂಗಸ್ರುಗಳು. ಹೊಲ ಮನೆ ತನಕ ಇಟ್ಟು ತತ್ತ ಇಲ್ಲ ಅವರು. ಇದ್ದು ಮೇಯ್ತಲ್ಲ ದೇವಸ್ಥಾನ ದಿಂಡ್ರು, ಇದಕ್ಕೆ ಅವರು ಫ್ರೀ ಹಾಕ್ಬಿಟ್ರು. ದೇವಸ್ಥಾನದಲ್ಲಿ ಉಂಡುಂಡಿ ದುಡ್ಡೆಲ್ಲ ಬತ್ತಾದೆ, ಹತ್ತಂದು ಫ್ರೀ ಕೊಡ್ತಾವ್ರೆ. ಇವೆಲ್ಲ ಮಾಡ್ಕೊಯ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ನಮ್ಗೆ ಸಲ್ಲುದಿಲ್ಲ ಗುರು. ನಾವು ಬೇಕಾಗಿರೋ ಮಕ್ಳು ಹಾಕ್ತಾರೆ. ಹಾಕ್ಲಿ ಬಿಡಿ, ಯಾಕೆ ಹಾಕ್ಬಿಟ್ರು? ಗಂಡಿರಲ್ಲಿ ನಾವು ಹಾಕ್ಸ್ಬಿಟ್ಟಮೆ ಬಿಟ್ಟಮೆ ಬಿಡುದಿಲ್ಲ. ಹೆಣ್ಮಕ್ಳು ಹೇಳಿದ್ರೆ ಹಾಕಲ್ಲ. ಆಮೇಲೆ ದನ ಕರ್ಗಳಿಗೆ ಹುಲ್ಲು ಅಲ್ಲ, ಈಗ ಹೆಣ್ಮಕ್ಳು ಸರ್ ನನ್ನ ಹೆಂಡತಿ ಹುಲ್ಲು ಸೊಪ್ಪು ನನ್ನ ಜೊತೆಲಿ ಬಂದು ಕುಯ್ತಿದ್ರು. ಫ್ರೀ ಆದ್ಮೇಲೆ ನಾನು ಸ್ನೇಹಿತ ಹೋಯ್ತಾಳೆ ಅಂತ ಅವಳು ಹೋಗುದು. ಈಗ ನನ್ನ ಹೆಂಡತಿ ನನ್ನ ಜೊತೆಲಿ ಬಂದು 2 ಹುಲ್ಲು ಕುಯ್ತಿದ್ದ. ಇವೆಲ್ಲ ಬಿಟ್ಮೇಲೆ ಅವಳು ಹೋಯ್ತಾಳೆ, ಈ ಬ್ಯಾಂಕ್ ಚೆಕ್ ಮಾಡ್ತೀನಿ, ಆ ಬ್ಯಾಂಕಲ್ಲಿ ಚೆಕ್ ಮಾಡ್ತೀನಿ, ATM ಅಲ್ಲಿ ನೋಡ್ತೀನಿ, ಕೆಲ್ಸಕ್ಕೆ ಬರ್ತಿಲ್ಲ. ನಾನು ಹಿಂಗೆ ಟೋಪ್ ಯಾಕೆ ಬಿಸಿಲು ಒಣಗೋಂಗೆ ಆಗದು. ಸರಿ ಆಯ್ತು. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಕಾಯ್ತಾ ಇದೆಯೋ ಹಂಗೆ ಜನ ಕೂಡ ಕಾದಿದ್ದಾರೆ. ಅದನ್ನ ಈ ಮೇಲ್ಗಡೆಯಿಂದ ಹೊಡೆಯೋದೇನಿದೆಯಲ್ಲ, ಆ ಹೊಡೆಯೋ ಕೆಲಸ ಮಾತ್ರ ಈಗ ಯಾರು ಮಾಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ನಮಸ್ತೆ. ನಮಸ್ತೆ. ಯಾರು ಈ ಸಲ ಗೆಲ್ಲೋದಿಲ್ಲ? ಗೊತ್ತಿಲ್ಲ ಸರ್, ಓಟ್ ಹಾಕ್ತಿವಿ ಅಷ್ಟೇ. ಏನ್ ನೋಡಿ ಓಟ್ ಹಾಕ್ತೀರಾ? ಇದು ಹೇಳ್ತಾರೆ ಅದಕ್ಕೆ ಹಾಕ್ತಿವಿ. ಯಾರು ಹೇಳ್ತಾರೆ? ಚಾಕ್ರಿ ಅಂತ ಹೇಳ್ತಾರಲ್ಲ ಅದಕ್ಕೆ ಹಾಕ್ತಿವಿ ಸರ್. ಪ್ಯಾಂಟು ಶರ್ಟ್ ನೋಡ್ ಹಾಕ್ತಾರ, ಅವ್ರ ಮೇಕಪ್ ಹಾಕ ಬರೋದ್ ನೋಡ್ ಹಾಕ್ತಾರ. ಇನ್ನೇನ್ ಹಾಕ್ತಾರ ಎಲ್ಲ ಜನ? ಏನ್ ಸಹಾಯ ಮಾಡ್ತಾ ಇದಾರೆ? ಕೆಲವು ಜನಕ್ಕೆ ಜಮೀನಿರೋರ್ಗೆ ಮಾಡ್ತಾ ಬಿದ್ದಾನ ಲೋಪರ್ ನಮ್ಗೇನ್ ಮಾಡ್ತಾ ಇದ್ದಾನ? ಇರೋಂತ ಐಸ್ತಿಯವ್ರಿಗೆ, ಅಣಿನವ್ರಿಗೆ, ಚಿನ್ನದವ್ರಿಗೆ ಚಿನ್ನ ಎಲ್ಲ ಕೊಡಿಸ್ತಾನೆ ಬೇಕಾರೆ. ಜೊತೆಲಿ ಹೋದ್ರೆ ನಮ್ಗೇನ್ ಕೊಡಿಸ್ತಾ ಇದ್ದಾನೆ ಅವನು? ಕೂಲಿ ಮಾಡಿದ್ರುಂಟು, ಕೂಲಿ ಮಾಡಿದಾರಿಲ್ಲ ನಮ್ಮ ಮನೆಗಳಲ್ಲಿ. ನಮ್ ಗಂಡ ಮಕ್ಳು ಕುಡ್ಕೊಂಡು ನೋಡ್ಕೊಂಡ್ರೆ ಹೋಯ್ತಾರ. ನಾವೇನ್ ಮಾಡೋದಾಗ? ಈಗ ಯಾರು ಗೆಲ್ಲೋದು? ಯಾರಿಲ್ಲಿ? ಅಯ್ಯ ಯಾವ ಗೆಲ್ಲಿ ಅವನು? ನಮಗ್ ಬೇಕಾಗಿರೋದು ನಮ್ ಸಹಾಯ, ನಮ್ ದೇಹದಕ್ಕಾಗಂತ ಕಾರ್ಯಗಳು ಬೇಕು ನಮ್ಗ. ಯಾರು ಮಾಡಿದಾರೆ? ಯಾವ ಮಾಡವನ ಅಂತ ಗೊತ್ತಿಲ್ಲ ಸರ್ಕಾರದಲ್ಲಿ. ಮತ್ತೀಗ ಓಟ್ ಹಾಕೋರು ಯಾರಿಗ್ ನೀವು? ಅವ್ನ ಯಾವ ಬರ್ಲಿ ಕೂಡ್ಲು ತಕ ಕೊಚ್ಚೋದು ಒಂದೇ ಸತಿ. ಕೂಡ್ಲು ತಕ ಕೊಚ್ಚೋದು ಎಲ್ಲಿದೆ ಕೂಡ್ಲು? ಇಲ್ಲ ಇರ್ತಿಲ್ವಾ? ಕರೆಕ್ಟ್ ಕೊಚ್ಚೋದೇನಾ? ಕೊಚ್ಚೋದು ಒಂದೇ ಸತಿ ಸರ್. ನಮ್ಮ ಮಕ್ಕಳು ಮರಿಗಳಿಗೆ ಸಹಾಯ ಇಲ್ದಿದ್ಮೇಲೆ, ನಮ್ಮ ಮಕ್ಕಳು ಮರಿಗಳಿಗೆ ಸಹಾಯ ಇಲ್ದಿದ್ಮೇಲೆ, ನಮ್ ಗಂಡ ಮಕ್ಳು ಅಚ್ಚುಕಟ್ಟಾಗಿ ಇಲ್ದಿದ್ಮೇಲೆ ನಾವ್ ಏನ್ ಸರ್ ಇರೋದು? ಒಣಗಪ್ ಕಡ್ಕಂಡಿ ಭೂಮಿ ಒಳಗೆಲ್ಲ ತಿರ್ಗಾಡ್ಕೊಂಡು. ಈಗ ಸರ್ಕಾರ ಎಲ್ಲ ಕೊಟ್ಟಿಲ್ವಾ ಗ್ಯಾರಂಟಿ? ಅಯ್ಯ ನಮ್ಗೇನು ಇನ್ನೂ ಬಂದೇ ಇಲ್ಲ. ನಮ್ಗೆ ₹1 ಬಂದಿಲ್ಲ. ಯಾರನ್ನಾರು ಕರ್ಕ ಬರ್ರಿ ಸರ್ಕಾರದವ್ರನವ್ರು. ನನ್ಗೆ ₹1 ಏನು ಗೊತ್ತಿಲ್ಲ. ಬಸ್ ನಾವು ಬಸ್ಗೆ ನಾವೇನ್ ಆಫೀಸ್ಗೆ ಹೋದಮ್ಮ? ಹಿಡ್ಕ ಇರೋದು ಒಣಕಬ್ಬು, ಬಂದಿರೋದು ಭೂಮಿ ತಾಯಿ ಮೇಲೆ. ನಾವ್ಯಾವ ಆಫೀಸ್ಗೆ ಹೋದಮ್ಮ ಸರ್? ಬಸ್ಗೆ ಹೋಗಕ್ ನಾವು ಊರಿಗೆ ಹೋಗಲ್ವಾ? ಅಯ್ಯ ಊರು ಪಕ್ಕದಲ್ಲಿ ಎದೆಲ್ಲ ಯಾವ ಊರಿಗೆ ಹೋಗಮ್ಮ? ನಡ್ಕೊಂಡು 2 ವರ್ಷಕ್ಕೊಮ್ಮೆ ಏನ್ ಮಾಡ್ಬೇಕಂತೀರಿ ಈಗ?
ಒಟ್ಟಿಗೆ ಏನ್ ಮಾಡಮ್ಮ ಅಂದ್ರೆ ಕೇಳ್ಕ ಬಂದಾನ ನಮ್ ಕರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ಹಾಕೋಣ ಓಟ ಇಲ್ಲ ಅಂದ್ರೆ ಕೂಡ್ಲಿರ್ದಿ ಮನೆ ಕೊತ್ತಾರಮ್ಮ ತಗೊಂಡ್ ಕೊಚ್ತಾ ಇರೋದೆ. ಕೊಚ್ಚೋದು ಅಂತೆ ನಿಮ್ಗೆ ಮಾಡಿ ಮನವ ಸಾಯನ ಅಂತ ಬರ್ಬೇಕಲ್ಲ ನಮ್ಮಂತ ಬಡವ್ರು ಕೇಳ್ಕೊಂಡಿ ಅವ್ರು ನಿಮ್ಮಂತ ಎಮ್ಮೆಲಿಗಳು ಇಟ್ಕೊಬಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ರು ನೋಡಿ ಹಲವರಿಗೆ ಈ ಆಕ್ರೋಶ ಇದೆ. ಏನು ಅಂದ್ರೆ ಬರೋರಿಗೆ ಬರ್ತಾ ಇರತ್ತೆ, ನಮಗ್ ಬರೋದಿಲ್ಲ. ಯಾಕೆ ಬರಲ್ಲ? ಇದನ್ನ ಅವ್ರು ಕೇಳ್ತಾ ಇರೋದು. ಇದನ್ನ ಸರ್ಕಾರಗಳು ಆಮೇಲೆ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಮುಟ್ತಾ ಇಲ್ಲ? ತಗೊಳ್ಳೋರೆ ತಗೊಳ್ತಾರೆ, ಯಾಕೆ ಮುಟ್ಬೇಕಾಗಿರೋರಿಗೆ ಯಾಕೆ ಮುಟ್ತಾ ಇಲ್ಲ? ಇದನ್ನ ಇಲ್ಲಿ ಗೆಲ್ಲುವಂತ ಯಾರೇ ಜನಪ್ರತಿನಿಧಿಗಳು ಇದ್ರು ಕೂಡ ನಿಮ್ ಕ್ಷೇತ್ರದಲ್ಲಿ ಈ ಕೆಲಸಗಳು ಮಾಡ್ಬೇಕು. ಯಾವ್ಯಾವ್ದು ನಾನು ಅಲ್ಲಿ ಹೋದೆ ಇದನ್ ಮಾಡ್ದೆ ಅದಲ್ಲ, ಇದು ಮುಖ್ಯವಾಗಿ ಬೇಕಾಗಿರೋದು. ನೋಡಿ ಕೊಯ್ತಾನೆ ಹಿಡ್ಕೊಂಡ್ ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಅಂತಾರೆ. ಎಷ್ಟು ಆಕ್ರೋಶ ಇರ್ಬೇಕು ನೋಡಿ ಅವ್ರು. ನೋಡೋಣ ಏನಾಗುತ್ತೆ, ಯಾವ ರೀತಿ ಆಗಾಗ್ತಾರೆ. ಈಗ್ಲಾದ್ರೂ ಬದಲಾವಣೆ ಆಗಿ ಜನಪ್ರತಿನಿಧಿಗಳು.